ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ನಗರದಲ್ಲಿ 62ನೇ ಅಖಿಲ ಭಾರತ ಗೃಹರಕ್ಷಕ ದಳದ ದಿನಾಚರಣೆ. ನಿವೃತ್ತಿ ಹೊಂದಿದ ಸಿಬ್ಬಂದಿಗಳಿಗೆ ಸನ್ಮಾನ ಸಮಾರಂಭ. ಗವಿಮಠಕ್ಕೆ ಭೇಟಿ ನೀಡಿದ ಶಿವರಾಜ್ ತಂಗಡಗಿ. ವಾರ್ತೆಗಳ ವಿವರ. ಗಜನಗರ ಕ್ಷೇತ್ರದಿಂದ ಪಿಎಲ್ಡಿ ಬ್ಯಾಂಕಿನ ನೂತನವಾಗಿ ಆಯ್ಕೆಯಾಗಿರುವ ಈಶಪ್ಪ ರಾಠೋಡ್. ಇನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಹಾರಿಸುವ ಮೂಲಕ ಸಂಭ್ರಮಿಸಿದರು. ಮತದಾರರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಫಸ್ಟ್ಗೆ. ಯಾಕಂದ್ರೆ ಇವತ್ತು ಮತದಾರರು ನಮಗೆ ಆಯ್ಕೆ ಮಾಡಬೇಕಾದ್ರೆ ಅವರ ಆಶೀರ್ವಾದ, ಅವರ ಪ್ರೀತಿ ಇವತ್ತು PLD ಬ್ಯಾಂಕಿನಲ್ಲಿ ಆಯ್ಕೆ ಮಾಡಿದ್ದು ನೋಡಿದ್ರೆ ಅಂದ್ರೆ ನಮಗೆ ಇಷ್ಟೊಂದು ಖುಷಿ ಅನಿಸುತ್ತಾ. ಮುಂದಿನ ದಿನಮಾನದಲ್ಲಿ ನಮ್ಮ ಸದಸ್ಯರಾಗಿರ್ತಂಥ PLD ಬ್ಯಾಂಕಿನ ಅವರು 3ನೇ ಬಾರಿ ಆಯ್ಕೆ ಆಗಿರುವಂಥದ್ದು. ಹೀಗಾಗಿ ಅಭಿವೃದ್ಧಿ ಹೆಚ್ಚು ಪಡಿಸಲಿ, ಒಳ್ಳೆ ಎಲ್ಲ ಜನರ ಜೊತೆ ಸಂಪರ್ಕ, ಪ್ರೀತಿ, ವಿಶ್ವಾಸ ಇಟ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಲೇದು ಅಂತಕ್ಕಂಥ ನಾನು ಸದಸ್ಯರಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕಂತಂದ್ರೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಮುಂದೆ ಕಂಟಿನ್ಯೂ ಆಯ್ಕೆ ಮಾಡುತ್ತಾ. ಇಲ್ಲೇನೆ ನಾವು ಏನಾದ್ರು ತಪ್ಪು ದಾರಿ ತುಳಿದು ಅಂದ್ರೆ ಜನ ನಮ್ಮನ್ನು ಆಯ್ಕೆ ಮಾಡಲಾರ್ದಂಥ ಪರಿಸ್ಥಿತಿ ಇತ್ತು. ಇವತ್ತು ಅಂಥದ್ದು ತಪ್ಪು ಯಾವಾಗ ಮಾಡಲಾರ್ದಾಗ ಇವತ್ತು ಅಭಿವೃದ್ಧಿ ಮಾಡಿದ್ದಕ್ಕೆ ಇವತ್ತು ಅವನ್ನ ಆಯ್ಕೆ ಮಾಡಿದಾರ ಅಂತ ಅನ್ನುವಂತಕ್ಕಂಥ ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ನಾನು ಆ ಮತದಾರರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇವತ್ತಿನ ದಿವಸ ರೋಣ ತಾಲೂಕಿನ PLD ಬ್ಯಾಂಕಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ 14ಕ್ಕೆ 14 ಕ್ಯಾಂಡಿಡೇಟ್ ಗೆಲ್ತಾರೆ ಅಂದ್ರೆ ಇದೊಂದು ಭಾಳಷ್ಟು ಆಶ್ಚರ್ಯಕರವಾದಂಥ ಸಂಗತಿ. ಜೊತೆಗೆ ಇದು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಒಂದು ವಾತಾವರಣ. ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಈಶಪ್ಪ ಅವರು ಈ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಈಶಪ್ಪ ಅವರು 3ನೇ ಬಾರಿಗೆ ಆಯ್ಕೆ ಆಗ್ಯಾರಂದ್ರೆ ಅವರ ಅಭಿವೃದ್ಧಿ ಕೆಲಸಗಳ ಅವರ ಪ್ರಾಮಾಣಿಕತೆಯಿಂದ ಜನ ಇವತ್ತು ವಿಶ್ವಾಸದಿಂದ ಅವ್ರಿಗೆ ಮತ ಹಾಕ್ಯಾರ. ಈ ಬ್ಯಾಂಕಿನಿಂದ PLD ಬ್ಯಾಂಕಿನಿಂದ ಏನು ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ನಿರ್ದೇಶಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ, ಇವತ್ತು PLD ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೀಲಿ, ಈ ಭಾಗದ ಬಡವರಿಗೆ, ರೈತರಿಗೆ ಒಂದು ಉತ್ತಮವಾದ ಕೆಲಸ ಮಾಡ್ತಕ್ಕಂಥ ಈ ಬ್ಯಾಂಕ್ನಲ್ಲಿ 10 ವರ್ಷ ಅನುಭವ ಇರ್ತಕ್ಕಂಥ ಈಶಪ್ಪ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಹುದ್ದೆಯನ್ನು ಭಗವಂತ ಕರುಣಿಸಲಿ. ಈ ಜಯ ಒಂದು ನ್ಯಾಯಯುತವಾದ ಜಯ ಆಗೈತಿ. ಈ ಜಯಕ್ಕೆ ಎಲ್ಲರೂ ಖುಷಿ ಪಟ್ಟಾರ. ಸನ್ಮಾನ್ಯ GS ಪಾಟೀಲ್ ಕೂಡ ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನ ಗೆಲುವು ಈ ಒಂದು ಪ್ರಾಮಾಣಿಕ ಗೆಲುವಾಗೈತಿ. ಇಷ್ಟೇ ನಾನು 2 ಮಾತು ಮುಗಿಸ್ತೀನಿ. ಮತದಾರ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾರಣ 2025 ಜನವರಿ 5 ಅಂದರೆ ಇವತ್ತು ದಿವಸ ನಡೆದಂಥ ಈ PLD ಬ್ಯಾಂಕಿನ ಚುನಾವಣೆಯಲ್ಲಿ ಮಾನ್ಯ ಸಹೋದರ ಚಿರಂಜೀವಿ ಈಶಪ್ಪ ರಾಠೋಡ್ ಅವರ ಗೆಲುವಿಗೆ ಪರೋಕ್ಷವಾಗಿ ಹಾಗೂ ಅಪರೋಕ್ಷವಾಗಿ ಸಹಕಾರ ಮಾಡಿ ಗೆಲುವಿಗೆ ಕಾರಣೀಕರ್ತರಾದ ಎಲ್ಲ ಮತದಾರ ಬಾಂಧವರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಬೇಕಾದರೆ ಒಂದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಒಂದು ಪಕ್ಷ ಮತ್ತೊಂದು ವ್ಯಕ್ತಿಯ ವ್ಯಕ್ತಿತ್ವ. ಇವು ಬಹಳ ಪ್ರಮುಖವಾಗಿ ಕೆಲಸವನ್ನು ಮಾಡ್ತಾರೆ. ಈ ಒಬ್ಬ ವ್ಯಕ್ತಿ 3ನೇ ಬಾರಿಗೆ ಸತತವಾಗಿ ಹ್ಯಾಟ್ರಿಕ್ನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂದರೆ ಇದು ನಮ್ಮ ಇಡೀ ಬಂಜಾರ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇದರ ಜೊತೆಗೆ ಮತದಾರರು ನಮಗೆ ಎಷ್ಟು ಸಹಕಾರ ನೀಡಿದರೂ ಅದಕ್ಕಿಂತಲೂ 10 ಪಟ್ಟು ಹೆಚ್ಚಾಗಿ ನಮಗೆ ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು
ಅವರು ಕೂಡ ನಮಗೆ ಒಳ್ಳೆಯ ರೀತಿಯಿಂದ ಸ್ಪಂದಿಸಿದ್ದು ಈ ಗೆಲುವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಈ ಗೆಲುವು ಕೇವಲ ಈಶಪ್ಪನ ಗೆಲುವಲ್ಲ, ಇದು ಬಂಜಾರ ಸಮುದಾಯದ ಗೆಲುವು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಹೀಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ನಮಸ್ಕಾರ, ನಾನು ಈಶಪ್ಪ ರಾಠೋಡ್ ಅಂತೇಳಿ. ನಾನು 10 ವರ್ಷಗಳಿಂದ PID ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ. ಆ ಪ್ರಾಮಾಣಿಕ ಸೇವೆಗೆ ನಮ್ಮ ಗಜೇಂದ್ರಗಡ ಸಾಲಗಾರ ಬಂಧುಗಳು ಆ ಪ್ರಾಮಾಣಿಕತೆಯಿಂದ ನಾವು ಸೇವೆ ಸಲ್ಲಿಸಿದ್ದಕ್ಕೆ 3ನೇ ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ಮತದಾರ ಪ್ರಭುಗಳಿಗೂ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಸನ್ಮಾನ್ಯ GS ಪಾಟೀಲ್ ಅವರಿಗೂ ಧನ್ಯವಾದಗಳು. ನಾವು ನಮ್ಮ ಬ್ಯಾಂಕ್ನಲ್ಲಿ ಏನು ಕೆಲಸ ಮಾಡ್ತೀವಿ ಅಂತಂದರೆ ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಷೇರುದಾರರಿಗೆ ಸಾಲವನ್ನು ಮಾಡಿಸ್ತೀವಿ ಮತ್ತು ಸಮಯಕ್ಕೆ ತಕ್ಕಾಗಿ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿಸುವುದರ ಮೂಲಕ ನಮ್ಮ ಬ್ಯಾಂಕಿನ ಅಭಿವೃದ್ಧಿಯನ್ನು ನಾವು ಜಿಲ್ಲಾ ಮಟ್ಟಕ್ಕೂ ಹಾಗೂ ರಾಜ್ಯ ಮಟ್ಟಕ್ಕೂ ಕೊಂಡೊಯ್ದಿದ್ದೀವಿ. ಹಾಗೂ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳು. ನಮ್ಮ ಗಜೇಂದ್ರಗಡ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಹಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷಕ್ಕೆ BS ಪಾಟೀಲ್ ರವರಿಗೆ ಈಶಪ್ಪ ರಾಠೋಡ್ ಅವರಿಗೆ ಗಜೇಂದ್ರ ನಗರದಲ್ಲಿ 62ನೇ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆಯನ್ನ ಆಚರಿಸಿದರು. ಇನ್ನು ಗೃಹ ರಕ್ಷಕ ದಳದ ನಿವೃತ್ತಿ ಹೊಂದಿರುವ ಸಿಬ್ಬಂದಿಗಳನ್ನ ಸನ್ಮಾನಿಸಲಾಯಿತು. ನಾನು ಈ ಶಬ್ದವನ್ನು ಬಳಸ್ತೇನೆ, ದಯವಿಟ್ಟು ಎಲ್ಲರೂ ಗಮನಿಸಬೇಕು. ದೇಶವನ್ನು ಕಟ್ಟುವುದರಲ್ಲಿ ನಾವು ನೀವು ಪಾಲ್ಗೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ. ಇದು ಗೊತ್ತಾಗಬೇಕು ನಿಮಗೆ. ನಾವೇನು ಇವತ್ತು ದೇಶ ಕಟ್ತೀವಿ ಅಂತ ಹೇಳಿದ್ರೆ ಒಂದೇ ಉದಾಹರಣೆ ಕೊಟ್ಟು ಬಿಡ್ತೀನಿ ನಾನು. ಇವತ್ತು ನೀವು ಮೊಹರಂ ಡ್ಯೂಟಿಗಾಗಿ ನೀವು ಅಲ್ಲಿ ಹೋಗಿರ್ತೀರಿ. ಆ ಮೊಹರಂ ಡ್ಯೂಟಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಿಂತ್ಕೊಂಡು ನಿಮ್ಮದೇ ಆದಂತಹ ಬಂದೋಬಸ್ತ್ ಕಾರ್ಯದಲ್ಲಿ ತೊಡಗಿರ್ತೀರಿ. ಅವಾಗ ಏನಾದರೂ ಅನಾಹುತ ಆಗಿ ನಿಮಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಸರ್ಕಾರಗಳು ಎಷ್ಟು ಸಹಾಯ ಮಾಡಬೇಕು ಮಾಡ್ತಾವೆ. ಆದರೆ ಆ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ನಿಮ್ಮ ಕಾರ್ಯವನ್ನ ದೇಶ ಕಟ್ಟುವ ಕಾರ್ಯ ಅಂತ ಹೇಳಿ ಎಲ್ಲರೂ ಪರಿಗಣಿಸ್ತಾರೆ. ದೇಶ ಕಟ್ಟುವ ಪ್ರಧಾನಮಂತ್ರಿ ಒಬ್ಬ MLA ಅಲ್ಲ, ಅಥವಾ ಬಾರ್ಡರ್ನಲ್ಲಿ ಸೈನಿಕರಾಗಿ ಕೈಯಲ್ಲಿ ಗನ್ ಹಿಡ್ಕೊಂಡು ದೇಶವನ್ನು ರಕ್ಷಣೆ ಮಾಡ್ತಾನೆ ಅದು ಮಾತ್ರ ಅಲ್ಲ. ನೀವುಗಳು ನಿಮ್ಮ ಕೆಲಸದ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಅಥವಾ ಸರ್ಕಾರ ನಿಮ್ಮನ್ನ ರಕ್ಷಣೆಗಾಗಿ ಕರೆದಾಗ ನಿಮ್ಮ ಜೀವದ ಹಂಗುದೊರೆದು ಕೆಲಸವನ್ನು ಮಾಡ್ತಿರಲ್ಲ, ಇದು ಕೂಡ ಒಂದು ದೇಶ ಕಟ್ಟುವ ಕಾರ್ಯ. ಈ ಕಾರ್ಯದಲ್ಲಿ ನೀವು ಯಾವಾಗಲೂ ಸನ್ನದ್ಧರಾಗಿರ್ತೀರಿ ಅಂತ ಹೇಳಿ ಭಾವಿಸಿಕೊಂಡು ಈ ಒಂದು ಯೂನಿಟ್ಟು ಗಜೇಂದ್ರಗಡ ಯೂನಿಟ್ಟು ಇನ್ನಷ್ಟು ಹೆಚ್ಚು ಕಾರ್ಯವನ್ನು ಸದೃಢವಾಗಿ ಮಾಡಲಿ. ತನ್ಮೂಲಕ ಗಜೇಂದ್ರಗಡಕ್ಕೆ ತಮ್ಮದೇ ಆದಂಥ ಹೆಸರನ್ನು ತಂದುಕೊಳ್ಳಿ. ಏನು ಒಂದು ಗಜೇಂದ್ರಗಡದಲ್ಲಿ ಹೋಮ್ಗಾರ್ಡ್ಸ್ ದಿವಸವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ಏನು ಅಂತ ಹೇಳಿದ್ರೆ, ನಿಜವಾಗಿಯೂ ಈ ಒಂದು ಕಾರ್ಯಕ್ರಮ ವಿಶಿಷ್ಟತೆಯಿಂದ ಕೂಡಿದೆ ಅಂತ ಹೇಳುವಾಗ ಅನೇಕ ಜನ ಹೋಮ್ಗಾರ್ಡ್ಸ್ಗಳನ್ನ ನಿವೃತ್ತಿ ಹೊಂದಿರತಕ್ಕಂಥ ಹೋಮ್ಗಾರ್ಡ್ಸ್ಗಳನ್ನ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಈ ಕಾರ್ಯ ಯಾರು ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಕಾರ್ಯವನ್ನ ನೋಡಿ ಶ್ಲಾಘನೆ ಮಾಡಿ ಸಮಾಜದ ಯಾವುದಾದ್ರೂ ಒಂದು ಭಾಗದವರು ಬಂದು ನಿಮಗೇನು ಅಂದರೆ ಸನ್ಮಾನ ಮಾಡಬೇಕಾಗಿತ್ತು. ಇವತ್ತು ದುರ್ದೈವ ಏನು ಅಂತ ಹೇಳಿದ್ರೆ, ನಿಮ್ಮ ಸೇವೆಯನ್ನು ನೋಡಿದವರು ಗುರುತಿಸಿದವ್ರು ಯಾರು ಅಂತ ಹೇಳಿದ್ರೆ ಈಗ ಗಾರ್ಡ್ಗಳಾಗಿ ಸೇವೆ ಸಲ್ಲಿಸಿರುವಂತಹ ಈ ನನ್ನ ಸಹೋದರರು. ಬೇರೆ ಯಾರು ಗುರುತಿಸಲಿಲ್ಲ ಅಂದ್ರೆ ಅಷ್ಟ ಹೋದ ಮಾರಾಯ, ನಮ್ಮನ್ನು ನಾವೇ ಸನ್ಮಾನಿಸ್ಕೊಳ್ಳೋಣ ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಈ ಅಂಶವನ್ನಾದರೂ ನೋಡಿ ಸಮಾಜ ಮತ್ತು ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಿರ್ತಕ್ಕಂಥ ಜನ ನಮ್ಮ ಹೋಮ್ಗಾರ್ಡ್ಸ್ಗಳನ್ನು ನೋಡುವಂಗಾಗಲಿ. ಯಾಕಂದರೆ ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿ ಕಾರ್ಯದಲ್ಲಿ ತೊಡಗಿರ್ತಾರೆ ಅಂತ ಹೇಳಿ ನನಗಿದು ನೆನಪಿದೆ. ಇಲ್ಲಿ ನರಗುಂದದಲ್ಲಿ ಒಂದು ಸ್ಟ್ರೈಕ್ ಆದಾಗ, ಬಡ್ಡಾಯ ಆದಾಗ, ನನ್ನ ಯೂನಿಟಿನ 100 ಜನ ವ್ಯಕ್ತಿಗಳಲ್ಲಿ ಹೋಗಿ ಅನೇಕ ಕಷ್ಟ ಅನುಭವಿಸಿದ್ದಾರೆ. ಇಲ್ಲಿ ಕೂತವರು ಆ ಗುಂಪಿನಲ್ಲಿದ್ದಾರೆ. ಅಂಥವರಿಗೆ ಏನು ಇವತ್ತು ನೀವು ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾಗಿಯೂ ಏನು ಅಂತ ಹೇಳಿದ್ರೆ ದೇವರಿಗೆ ಮಾಡ್ತಕ್ಕಂತಹ ಒಂದು ಸನ್ಮಾನ. ಈ ಕಾರ್ಯ
ಮತ್ತೊಮ್ಮೆ ಹೇಳ್ತೀನಿ ನಾನು, ಬರೀ ಹೋಮ್ಗಾರ್ಡ್ಸ್ಗಳಿಗೆ ಮಾತ್ರ ಆಗುವುದಕ್ಕಿಂತಲೂ ಸಮಾಜ ನಮ್ಮನ್ನು ಗುರುತಿಸಬೇಕಾಗಿದೆ, ಸರ್ಕಾರ ಗುರುತಿಸಬೇಕಾಗಿದೆ. ಗುರುತಿಸಿ ಏನು ಅಂತ ಹೇಳಿದ್ರೆ, ನಿವೃತ್ತಿ ಹೊಂದಿರತಕ್ಕಂತಹ ಹೋಮ್ಗಾರ್ಡ್ಸ್ಗಳಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಿಮ್ಮಲ್ಲಿಯೂ ಕೂಡ ಕೆಲವು ಜನರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ, ಅವರಿಗೆ ಗೌರವ ಕೊಡೋದ್ರ ಮೂಲಕ ಏನು ಅಂತ ಹೇಳಿದ್ರೆ ಈ ಯೂನಿಟನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡಬೇಕು ಅಂತ ಹೇಳಿ ಭಾವಿಸ್ಕೊಂಡು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೂ ವಂದಿಸಿ, ಬಹುಶಃ ನಾನು ನಿಮ್ಮವನಾಗಿ ನನ್ನ ಮನಸ್ಸಲ್ಲಿರುವಂಥ 2 ಅಂಶಗಳನ್ನು ತಮ್ಮೆದುರಿಗಿಟ್ಟಿದ್ದೀನಿ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಗೃಹರಕ್ಷಕ ದಳದವರು ಕೊನೆಯದು ಒಂದು ಮಾತನ್ನ ಹೇಳೋದು, ಅದೇನು ಅಂತ ಹೇಳಿದ್ರೆ, ಗೃಹರಕ್ಷಕ ದಳದಲ್ಲಿ ಸಕ್ರಿಯವಾಗಿ ಕಾರ್ಯ ಮಾಡುತ್ತಿರುವ ನೀವುಗಳು, ಯಾರು ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತಿನಿಂದ ಕೂತಿದ್ದೀರಿ ನೀವುಗಳು, ಮತ್ತು ನಿವೃತ್ತಿ ಹೊಂದಿ ಎಲ್ಲೋ ನಮ್ಮನ್ನು ಯಾರೂ ಗುರುತಿಸಲಿಲ್ಲ, ನಾವು ನಮ್ಮ ತೊಂದರೆಯಲ್ಲಿದ್ದೀವಿ, ಯಾರೂ ಕೇಳ್ತಾ ಇಲ್ಲ ಅಂತ ಹೇಳಿ ಸಪ್ಪ ಮೋರಿ ಹಾಕಿಕೊಂಡು ಇಲ್ಲಿ ಬಂದು ಕುಳಿತಂಥ ನನ್ನ ನಿವೃತ್ತಿ ಬಾಂಧವರೆಲ್ಲರೂ, ನೀವು ಇನ್ನು ಮುಂದಿನ ತೀರ್ಮಾನಗಳಲ್ಲಿ ಬೇರೆ ಬೇರೆಯಾಗಿ ಗುರುತಿಸ್ಕೊಳ್ಳೋದು ಬೇಡ ನನಗೆ. ಅವರು ನಿವೃತ್ತಿ ಹೊಂದಿರೋರೇ ಇರಲಿ, ಸದ್ಯ ಕೆಲಸ ಮಾಡುತ್ತಿರುವವರೇ ಇರಲಿ, ನಾವು ನೀವುಗಳೆಲ್ಲ ಹೋಮ್ಗಾರ್ಡ್ಸ್ ಕುಟುಂಬಕ್ಕೆ ಸೇರಿದವರು. ನಮಗೆ ತೊಂದರೆ ಆದಾಗ ನಮ್ಮಲ್ಲೇ ಸಹಾಯ ಮಾಡುವಂತಹ ಪ್ರವೃತ್ತಿ ಬರುವುದರ ಮೂಲಕ ಸಮಾಜವನ್ನು ನಮ್ಮ ಕಡೆಗೆ ಸೆಳೆಯುವಂಥ ಕಾರ್ಯವನ್ನು ನಾವು ನೀವುಗಳು ಕೂಡಿ ಮಾಡೋಣ ಅಂತ ಹೇಳಿ ಹೇಳ್ತಾ, ಏನು ಅಲೌನ್ಸ್ ಬರ್ತೈತಲ್ಲ 800 ಬರ್ತೈತೆ ಪರ್ ಡೇ ಸ್ಟಾರ್ಟಿಂಗ್. ಅದನ್ನು ನಿಮಗೆ ಕುಂದಿರಿಸ್ಬಿಟ್ರೆ ಡ್ಯೂಟಿ ಅಲೌನ್ಸನ್ನು. ಬೇರೆ ಇಲಾಖೆದಾಗ 600 ಮಾಡಿದ್ದಾರೆ. ಆದರೆ ನಮ್ಮ ಇದ್ರೊಳಗೆ ಹೋಮ್ಗಾರ್ಡ್ಸ್ದೊಳಗೆ ಸ್ಪೋರ್ಟ್ಸ್ ಮೀಟ್ ಆಗಲಿ ಟ್ರೈನಿಂಗ್ ಮಾಡಿದ್ರೆ 500. ಯಾಕಂದ್ರೆ ಅಲ್ಲಿ ಪ್ಯೂನ್ದು ಏನು ಐತಲ್ಲ ಸ್ಟಾರ್ಟಿಂಗ್ ಇದು ಬೇಸಿಕ್ದಾಗಿನ ಪರ್ ಡೇದ ಅದಕ್ಕೆ ಕೊಟ್ಟಾರ. ಆಮ್ಯಾಗ ಈಗ ಮನೆ ಗಣೇಶ್ ಬಂದೋಬಸ್ತ್ ಡ್ಯೂಟಿ ಟೋಟಲ್ 8 ಜಿಲ್ಲೆಗೆ ಅಷ್ಟೇ ಆಗಿದಾವೆ ಪೇಮೆಂಟ್. ನೀವು ಕೇಳಿರ್ಬೋದು ನಿಮ್ಮ ಅಕ್ಕಪಕ್ಕ ಜಿಲ್ಲೆದಾಗ. ಅದ್ರಾಗ ನಮ್ಮ ಜಿಲ್ಲೆ ಅಡಿಷನಲ್ SP ಸಾಹೇಬರು ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚಿನ ನಮ್ಮ ಇಲಾಖೆಗೆ ಒಂದು ಸ್ವಲ್ಪ ಜಿಲ್ಲೆಗೆ ಇದು ಕೊಡ್ತಾರೆ ಅನುದಾನ. ಬಡ ಆಗೈತೆ. ಮತ್ತು ನಮ್ಮ ನಿವೃತ್ತ ಗೃಹ ರಕ್ಷಕರು ಪಾಪ ಜಗ್ಗಿ ಓಡಾಡ್ತಿದಾರೆ, ಅವ್ರಿಗೆ ನಮ್ಮದು ಬೆಂಬಲ ಐತಿ. ಕರೆ ನಮ್ಗೆ ಇಲ್ಲಿಂದ ಏನು ಮಾಡಕ್ಕೆ ಬರೋದಿಲ್ಲ ಅಂತ ಅವ್ರಿಗೆ ಹೇಳಿದ್ವಿ. ಹಿರಿಯ ಅಧಿಕಾರಿಗಳು ಬಂದಾಗ ಲೆಟರ್ಗಳು ಬರ್ದಾರ. ಅಂದ್ರೆ ನಮ್ಮ ಮ್ಯಾನ್ಯುವಲ್ದೊಳಗೆ ಐತಿ ಏನೈತೆ ಅಂದ್ರೆ 20 ರೂಪಾಯಿ ಪೆನ್ಷನ್ ಅಂತ ಅವಾಗಿನ ಟೈಮ್ದಾಗ ಬರ್ದಾರ. ಅದನ್ನ ಯಾರು ಯೂಟಿಲೈಸ್ ಮಾಡಿಲ್ಲ. ಅದನ್ನ ಕೊಟ್ಟೆ ನಿಮ್ಗೊಂದು ಕಾಪಿ ಅದು ಕೊಟ್ಟೇನಂದ್ರೆ ಸೈಯದ್ ಸರ್ ಅವಾಗ ನಾವು ಕೊಟ್ಟೇವೆ ಸರ್. ಹಂಗಾಗಿ ಇದನ್ನ ಓಡಾಡ್ತಿದಾರೆ ಅವರು. ಮತ್ತೆ ಇದು ಫಸ್ಟ್ ಗದಗದವ್ರು ಬಿಟ್ರೆ ನಿವೃತ್ತ ಗೃಹ ರಕ್ಷಕರು ಎಲ್ಲಿಯೂ ಸಂಘ ಮಾಡಿಲ್ಲ ಇಡೀ ಕರ್ನಾಟಕದಾಗ. ಇವ್ರು ಬಡ್ದಾಡಕ್ಕೆ ಒಂದೇನೋ ನಮ್ಗೆ ಆಗ್ಲಿಲ್ಲ ಅಂದ್ರೆ ಒಟ್ಟು ನಿಮ್ಗರೇ ಆಗಲಿ ಅಂತೇಳಿ ನಾವು ಇಲಾಖೆದಾಗಿ ನಾವು ನಿಮ್ಗೆ ಓಡಾಡಕ್ಕೆ ಕೊಡೋದು ನಾವು. ಯಾಕಂದ್ರೆ ಸರ್ಕಾರಿ ನೌಕರಾಗಿ ನಾವು ಅಚ್ಚಿ ಕಡೆ ಆಗಿರ್ತೀವಿ. ಇಲ್ಲಿ ಏನ್ ಬೇಕೋ ಅವ್ರಿಗೆ ಏನು ದಾಖಲಾತಿ ಬೇಕೋ ಕೊಟ್ಟೇವಿ. ನೀವು ಅಷ್ಟೇ ಅವ್ರ ಜೊತೆ ಕೈ ಜೋಡಿಸಿ ನಿಮಗೂ ಮುಂದಿನ ದಿನಗಳಿಗೆ ಏನು ಆಗಲಿ ಅಂತ ಬಡ್ದಾಡ್ಬೇಕು ಅಷ್ಟೇ. ಡೈರೆಕ್ಟ್ ಅಂತೂ ಮಾಡಕ್ ಬರೋದು ನೀವು ಯಾರು. ಮತ್ತು ಈಚಿನ ದಿನಗಳದಾಗ ಹೋಮ್ಗಾರ್ಡ್ಸ್ ಫಂಡ್ದಾಗ ನೀವು ಇವರು ಹಿಂಗಾಗಿ ಸರೋದು ಇದು ಸಿಕ್ಕೈತಿ ಅನ್ನೋದ ನೀವು ಉಪಯೋಗ ತಗೋಬೇಕು. ಹೋಮ್ಗಾರ್ಡ್ಸ್ ಫಂಡ್ದೊಳಗೆ ನೀವು ಎಜುಕೇಷನ್ ಡಿಗ್ರಿ ಮಾಡಿದ್ರೆ ಅಂತ ತಿಳ್ಕೊರಿ 12,000 ರೂಪಾಯಿ ಸಿಗ್ತೈತಿ. ಅದನ್ನ ನೀವು ಎಲ್ಲ ಸ್ಟೇಟ್ ಸರ್ಟಿಫಿಕೇಟ್ ಎಲ್ಲ ಮೆಡಿಕಲ್ ಆಗಲಿ. ಈಗ ಫಸ್ಟ್ ಈಗ ಎಷ್ಟೋ ದಿನಕ್ಕೆ ನಿಮ್ಗೆ ಅಲ್ಲಿ ಫಸ್ಟ್ ಮೆಡಿಕಲ್ ಮತ್ತು ಇನ್ನೊಬ್ರು ಕಳಿಸ್ಯಾರ ಅವ್ರದ್ದು ಹೋಗಿ ಮತ್ತೆ ಯಾವುದು ಬಂದಿಲ್ಲ. ನೀವು ಕೊಡಬೇಕು ನಿಮ್ಮ ಮಕ್ಕಳು ಯಾವ್ದು BA ಡಿಗ್ರಿ ಇದು ಏನಾರ ಮಾಡ್ತಿದ್ರೆ ಸಂಬಂಧಪಟ್ಟದ್ದು ಯೂನಿಟ್ ಆಫ್ ಸರ್ಕು ಕಳಿಸ್ಬೇಕು. ಇಷ್ಟು ಹೇಳಿ ನಾನು 2 ಮಾತು ಅಂಬೇಡ್ಕರ್ ಅಂತಾಗಿದ್ದ ನಮ್ಮ ಗಾರ್ಡೆ ನೋಡಿ ಸರ್ ಹೇಳಿದ್ರು. ಅವಾಗ ಗ್ರಾಮ ರಕ್ಷಕ ದಳ ಅಂತಿತ್ತು ಸರ್. ಅದನ್ನು ಮುರಾರ್ಜಿ ದೇಸಾಯಿ ಅವರು ಬಂದು ಗೃಹ ರಕ್ಷಕ ದಳ ಅಂತ ಮಾಡಿದ್ರು ಸರ್. ಫಸ್ಟ್ ಮೊದಲನೇದಾಗಿ ಧಾರವಾಡ ಜಿಲ್ಲಾ ಇದ್ದಾಗ ಫಸ್ಟ್ ಯೂನಿಟ್ ಸೇರಿದ್ದು 126 ಜನ ಧಾರವಾಡ ಜಿಲ್ಲೆಗೆ ಪ್ರಥಮ ಸ್ಥಾನ. ಗಜೇಂದ್ರ ಸದಸ್ಯರು ಅಂದ್ರೆ ನಮ್ಮ ಧಾರವಾಡ ಜಿಲ್ಲಾಕ್ಕೆ ಹೆಚ್ಚಿನ ಯೂನಿಟ್ ಸರ್ ಇದು. ಅವಾಗೆಲ್ಲ ನಾವು ಬರೀ 2 ರೂಪಾಯಿಂದ 3 ರೂಪಾಯಿ ದುಡಿದು 8 ರೂಪಾಯಿವರೆಗೆ ಬಂದಿವಿ ಸರ್. ಅದೆಲ್ಲ ಮಾಡ್ಕೊಂತ ಹಿರಿಯರ ಸಲಹೆ ತೊಗೊಂಡು ಎಲ್ಲ ಮಾಡಿ ಒಮ್ಮೆ ಹುಬ್ಳಿ ಡ್ಯೂಟಿಗೆ ಹೋಗಿದ್ವಿ ಸರ್. ಹೊಂದಾಗ ನಮ್ಗೆ ಹಾಕಿದ್ರು ಲಾಸ್ಟಿಗೆ ಸರ್. ಒಬ್ಬರು ಜಮಾದಾರ ಜಾಧವ್ ಅಂತ ಹೇಳಿ ಒಬ್ರು ಹವಾಲ್ದಾರ ಇದ್ರು ಸರ್. ಎಲ್ಲ ಕಡೆ ಬೆಂಕಿ ಹಚ್ಚಿದ್ರು ಸರ್. ಪೊಲೀಸ್ ಇಲಾಖೆ ಡ್ರೆಸ್ ಎಲ್ಲ ಸುಟ್ಟರು. ನಾನು ಅವರು 3 ಮಂದಿ ಪೊಲೀಸರು ಇದ್ವಿ. ಅವ್ರು ಹವಾಲ್ದಾರ ಹೊರಪೆಟ್ಟು ಏನು ಮಾಡಪ್ಪ ನಿನ್ನ ಬ್ಯಾಗ್ ಹುಡುಗಿ ತಂದೆ ಸರ್, ಟಾಪ್ ತಂದೆ ಸರ್ ಅಂತ ಹೇಳಿ. ಆದ್ರೆ ನಾವೇನು ಮಾಡಿದ್ವಿ, ಎಲ್ಲರೂ ಪ್ಯಾಂಟ್ ಬಿಚ್ಚಿ ಲುಂಗಿ ಸುತ್ಕೊಂಡು ಟಾಪ್ ಸುತ್ಕೊಂಡು ನಿಂತ್ಕೊಂಡ್ಬಿಟ್ಟಿವಿ. ಗುಡ್ಸಲ್ದಾಗಿ ಇಟ್ಟಿವಿ ನಾವೆಲ್ಲ.
ನಮ್ಮ ಬ್ಯಾಗ್ಗಳನ್ನ ನಮ್ಗೆ ಏನೂ ಮಾಡಲಿಲ್ಲ. ಉಳಿದವರಿಗೆಲ್ಲರೂ ಭಾಳ ಗಲಾಟೆ ಮಾಡಿದ್ರು. ಆ ಟೈಮ್ ನಾನು ಗಜೇಂದ್ರದಲ್ಲಿ ಎಷ್ಟೋ ಜನರಿಗೆ ಯೂನಿಫಾರ್ಮ್ ಸುಟ್ಟು ಸರ್. ಆಗ ಶಿವರೆಡ್ಡಿ ಸರ್, ಗಾರ್ಡನ್ ಸರ್ ಎಲ್ಲರೂ ಕೂಡಿ ಗೌರ್ಮೆಂಟಿಗೆ ತಿಳಿಸಿ ಎಲ್ಲ ಮಾಡಿದ ಪರಿಹಾರಧನ ಬಂತು ಸರ್. ಅದೇ ರೀತಿ ಅವರ ಆಶೀರ್ವಾದದಿಂದ ನಾವು ಎಲ್ಲರೂ ಭಾಳ ಶ್ರಮಪಟ್ಟಿವಿ ಸರ್. ಈಗ ಮೊನ್ನೆ ಈ 28 ಜಿಲ್ಲೆಯೊಳಗೆ 27 ಜಿಲ್ಲೆಯೊಳಗೆ ಗೃಹ ರಕ್ಷಕ ದಳದೊಳಗೆ ಎಲ್ಲರಿಗೆ ಕಾಯ ಮಾಡ್ತೀನಿ ಅಂತ ಮೋದಿಯವರು ಹೇಳಿದ್ರೆ ನಿನ್ನೆ ಭ್ರಷ್ಟವಾಗಿ ನ್ಯೂಸ್ ಬಂದಿದ್ದು ನೋಡ್ರಿ. ಎಲ್ಲ ಆಫೀಸರ್ಸಿಗೆ ಕೊಡ್ತೀವಿ ತಗೊಂಡ್ರಿ ಸರ್, ಎಲ್ಲರಿಗೆ ಕೊಡಿ ಸರ್. ಮೊದಲೇನಾಗಿದೆ ಈಗ ಪ್ರತಿಯೊಂದು ಎಲ್ಲ ಸದಸ್ಯರಿಗೂ ನಾವು ಕೊಡ್ತೀವಿ ಸರ್. ಇದು ನಿನ್ನೆ ಬಂದದ್ದು ಸರ್. ನಮ್ಮ ಸಹೋದ್ಯೋಗಿಗಳು ಇದನ್ನೆಲ್ಲರಿಗೂ ಕೊಡ್ತೀವಿ ಸರ್. ಇನ್ನೂ ಒಂದೊಂದು ವಿಶೇಷವಾಗಿ ನಮ್ಮ ಗಜೇಂದ್ರದೊಳಗೆ 62ನೇ ಗೃಹರಕ್ಷಕ ದಿನಾಚರಣೆ ಬಗ್ಗೆ ಇದನ್ನು ಸುವರ್ಣಾಕ್ಷರದೊಳಗೆ ಬರೆದಿಡುವಂಥದ್ದು ಮತ್ತು ರಾಜ್ಯದೊಳಗೆ ಎಲ್ಲಿ ಮಾಡಿಲ್ಲ ಸರ್. ನಮ್ಮ ಗಜೇಂದ್ರದ ಮಾಡ್ತಾರೆ ಅಂತಂದ್ರೆ ನಮ್ಮ ತಮ್ಮಗಳು ಸಹೋದರರು ಎಷ್ಟು ನಮಗಿಂತ ಭಾಳ ಫಾಸ್ಟ್ ಇದ್ದಾರೆ ಅನ್ನೋದಕ್ಕೆ ನಮ್ಮ ಹಳೆ ಸದಸ್ಯರ ಪರವಾಗಿ ನಾನು ಎಲ್ಲರಿಗೆ ಅವರಿಗೆ ಅಭಿನಂದನೆಗಳು. ಆರೋಗ್ಯ ಪೆನ್ಷನ್ ಸಿಗುತ್ತಾ ಅವರಿಗೆ ಪರ್ಮನೆಂಟ್ ಆಗುತ್ತೆ, ಎಷ್ಟು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಸರ್. ನಾವು ಪೊಲೀಸ್ನವ್ರಿಗೆ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಹಿಂಗೆ ಒಳ್ಳೆಯದ್ರನ್ನ ಒಂಗಡದ್ರ ನೋಡ ಎಲ್ಲಿಗಾರ ಒಬ್ರನ್ನ ಕಳಿಸ್ಬೇಕ, ನಮ್ಮೊಬ್ಬರು ಸಿಬ್ಬಂದಿಗೆ ಎಲ್ಲರೂ ನಾವು ಕಳಿಸ್ಬೇಕಂತಂದ್ರೆ ಅಲ್ಲಿ ಒಂಗಡದ್ರೊಳಗೆ ಕರ್ಕೊಂಡು ಹೋಗಲ್ಲ. ಒಂಟು ಅಲ್ಲ ಇವತ್ತಿನ ದಿವಸ ಹೆಂಗೈತಂದ್ರೆ ನಮ್ದು ಈಗ ಪ್ರತಿನಿತ್ಯದ ಕರ್ತವ್ಯದೊಳಗೆ ಗೃಹ ರಕ್ಷಕರು ಇಲ್ಲ ಅಂತಂದ್ರೆ ಒಂಥರ ಈಗ ಇವತ್ತಿನ ದಿವಸ ಬರೀ ಫಂಕ್ಷನಿಗೆ ಈಗ 4 ಮಂದಿ ಇಲ್ಲಿ ಉಳ್ಕೊಂಡಿದ್ದಕ್ಕೆ ಇವತ್ತಾಗಲೇ ನಮ್ಗೆ ಈಗ ಒಂದು 4-5 ಜನ ಫೋನ್ ಹಚ್ಚಾರ, ನಿಮ್ಮ ಮುಂಗಾಡಿದ್ರೆ ಕಳಿಸ್ಕೊಡ್ರಿ ಅಂತೇಳಿ CP ಆಫೀಸ್ನವರು DSP ಆಫೀಸ್ನವರು. ಅಂದ್ರೆ ಏನಂತಂದ್ರೆ ನೀವು ಯಾವ ರೀತಿ ಈಗ ಗೃಹ ರಕ್ಷಕರು ಕೂಡ ನಮ್ಮ ಜೊತೆಗೆ ಬರ್ತಿದ್ದೀರ ಅಂತಂದ್ರೆ ನೀವು ಬೇರೆ ಅಂತ ಏನಿಲ್ಲ ಇಲ್ಲ. ಈಗ ಅವರು ನಿಮ್ಮ ಈಗ ಸೀನಿಯರ್ಸ್ ಹೇಳ್ದಂಗೆ, ಈಗ ಸರ್ ಹೇಳ್ದಂಗೆ ನಿಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದು ಮುಂದೆ ಸರ್ಕಾರ ಮಟ್ಟದಾಗ ಏನಿದೆ ಅದು ಆಗುತ್ತೆ. ಬಟ್ ವ್ಯತ್ಯಾಸ ಏನೂ ಇಲ್ಲ. ನಾವೇನು ಕರ್ತವ್ಯ ಮಾಡ್ತೀವಿ ನೀವು ಅದನ್ನು ಮಾಡಕತ್ತೀರಿ. ನಾನು ಸಾಧ್ಯದಷ್ಟು ನಿಮ್ಗೆ ಗೊತ್ತಿರ್ಬೇಕು. ಈಗ ನಿಮಗೆ ಹಿರಿಯರಿಗೆ ಹೇಳ್ತೀನಿ, ನಾನು ಸ್ಟೇಷನ್ದೊಳಗೆ ರೈತರ ಕೆಲಸ ಮಾಡ್ತೀನಿ ರೀ. ನಾನು ಮಾಡುವಂಥ ಕೆಲಸನ ಅರ್ಧ ಜನದ ಕಡೆಯಿಂದ ಕೆಲಸ ಮಾಡಿಸ್ತೀನಿ. ರಿಜಿಸ್ಟ್ರ್ ಬರೆಸ್ತೀನಿ ರೀ, ಕ್ಯಾಶ್ ಬುಕ್ ಇತ್ತು ಕ್ಯಾಶ್ ಬುಕ್ ಬರೆಸ್ತೀನಿ. ಇತರೆ ನಮ್ಗೆ ಏನು ಇರ್ತಾವಲ್ಲ ಜವಾಬ್ದಾರಿ ಕೆಲಸ, ನನ್ನ ಕೆಲಸ ಏನೈತಲ್ಲ ನನ್ನ ಕೆಲಸನ ನಾನು ಅವ್ರ ಕಡೆಯಿಂದ ಮಾಡಿಸ್ತೀನಿ. ಯಾಕಂದ್ರೆ ಅವರಲ್ಲಿ ಆ ಒಂದು ಜಾಣ್ಮೆ ಐತಿ, ಅವರಲ್ಲಿ ಮಾಡುವಂಥ ಸಾಮರ್ಥ್ಯ ಐತಿ. ಹೀಗಾಗಿ ಏನೈತಲ್ಲ ಈಗ ಯಾರು ಏನು ಕೆಲಸ ಮಾಡ್ತಾರೋ ಅವ್ರ ಕಡೆಯಿಂದ ಆ ಕೆಲಸನ ನಾವು ಮಾಡಿಸ್ಬೇಕು. ಮತ್ತು ಇನ್ನೊಂದು ಏನಂತಂದ್ರೆ ಈಗ ಇತ್ತೀಚೆಗೆ ಬರ್ತಕ್ಕಂಥವ್ರು ನಿಮಗಂತ ಏನು ಹೇಳೋದಂತಂದ್ರೆ ಈಗ ನಿಮ್ಮ ಈಗ ಇಲ್ಲಿರ್ತಕ್ಕಂಥ ಹಿರಿಯರು ಹೇಳಿದ್ರು, ಈಗ ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ಗೃಹ ರಕ್ಷಕಗಳ ದಳದ ಘಟಕವನ್ನು ಗಜೇಂದ್ರಗಢದಲ್ಲಿ ಮಾಡಿ ಅವತ್ತಿನ ದಿನಮಾನದೊಳಗ 2 ರೂಪಾಯಿ ಒಂದು ವೇತನದ ಮುಖಾಂತರ ಅವ್ರು ಮಾಡ್ಕೊಂತ ಬಂದಾರಲ್ಲ, ಅವರು ಕಟ್ಟಿ ಬೆಳೆಸ್ಕೊಂಡ್ ಬಂದಿದ್ರ ನಂತರ ನೀವು ಈಗ ಹೌದಾ? ನಾವು ಮರ ಹಚ್ಚಿರ್ತೀವಿ, ಮರ ಹಚ್ಚಿದ ಮೇಲೆ ಮರ ಬೆಳಿಬೇಕಂದ್ರೆ ಅದಕ್ಕೆ ಸಾಕಷ್ಟು ಆರೈಕೆ ಮಾಡಬೇಕು, ಪೋಷಣೆ ಮಾಡಬೇಕು. ಅದು ಸಸಿ ಇದ್ದಿದ್ದು ಬೆಳೆದು ಮರ ಆಗತ್ತ. ಮರ ಆಗಿ ಅದು ಫಲ ಕೊಡೋ ಕಾಲಕ್ಕೆ ಮುಂದೆ ಅದಕ್ಕೆ ಆಯುಷ್ಯ ಬರ್ತ. ಹಣ್ಣೆಲೆಯಾಗಿ ಅದು ಉದುರ್ತೈತಿ. ಬಟ್ ಹಣ್ಣೆಲೆಯಾಗಿ ಅದು ಉದುರುವಾಗ ಚಿಗುರೆಲೆ ನಗಬಾರ್ದಂತ. ಯಾಕಂದ್ರೆ ಆ ಚಿಗುರೆಲೆನೂ ಕೂಡ ಮುಂದೊಂದು ದಿವಸ ಏನೈತಲ್ಲ ಅದು ಹಣ್ಣೆಲೆಯಾಗಿ ಉದುರೋದು. ಅದ ನಿಮ್ಮ ಹಿರಿಯರು ಏನಿಗೆ ಇವ್ರೇನು ಹಿರಿಯರು ಅದರಲ್ಲ, ಈಗ ಅವ್ರು ಇದುವರೆಗೆ ಏನು ಈ ಒಂದು ಗಜೇಂದ್ರಗಢ ಗೃಹ ರಕ್ಷಕ ದಳವನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಾರಲ್ಲ, ಅದೇ ರೀತಿ ಒಳಗೆ ನೀವು ಇತ್ತೀಚೆಗೆ ಬರುವಂಥವ್ರಾಗಲಿ ಈಗ ಇರೋರಾಗಲಿ ಈ ಒಂದು ಘಟಕಕ್ಕೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದೇ ಇರೋವಾಗಲಿ ಅಥವಾ ನಿಮ್ಮ ಕರ್ತವ್ಯದೊಳಗೆ ಯಾವುದೇ ಒಂದು ನಿರ್ಲಕ್ಷ್ಯ ಆಗಲಿ, ಯಾವುದೇ ಒಂದು ಇದು ಆಗುವಂಥದ್ದಾಗಲಿ ಅದು ಯಾವುದೋ ಆಗದೇ ರೀತಿ ಒಳಗೆ ನೀವೇನೈತಿ ಎಲ್ಲೇ ಹೋದ್ರು ನೀವು ಹೊರ ರಾಜ್ಯಕ್ಕೆ ಹೋಗಿರ್ತೀರಿ. ನಾನೇ ನಿಮ್ಗೆ ಎಷ್ಟೋ ಸರಿ ಬಸ್ ಸ್ಟ್ಯಾಂಡ್ವರೆಗೆ ಬಂದಿರ್ತೀನಿ ನೀವು ಹೋಗೋ ಕಾಲಕ್ಕೆ. ಈಗ ಏನಂತಂದ್ರೆ ಮತ್ತೊಂದು ಈಗ ನೀವು ಈ ನಮ್ಮಲ್ಲಿಂದ ನೀವು ಬೇರೆ ರಾಜ್ಯಕ್ಕೆ ಹೋದಾಗ ಪ್ರತಿಯೊಂದನ್ನು ನೀವೇನಂದ್ರೆ ಒಂದು ಶಿಸ್ತಿನಿಂದ ಇರ್ಬೇಕು. ನೀವು ಎಲ್ಲರೂ ಹೋದಾಗ ನೀವು ಎಲ್ಲಾರಪ್ಪ ಅಂತಂದ್ರೆ ನಿಮ್ಮನ್ನು ನೋಡೋ ದೃಷ್ಟಿಯಿಂದನೇ ತಿಳ್ಕೊಬೇಕು. ನೀವು ಎಲ್ಲಾರಪ್ಪ ಅಂತ ನಾವು ಗಜೇಂದ್ರಗಢದವ್ರು ಅಂತಂದ್ರೆ ಭಾರಿ ಅದ ನೋಡಪ್ಪ ಅಂತಂದ್ಬಿಟ್ಟು. ಈಗ ಅದೇನಂತಂದ್ರೆ ನೀವೇ ಏನಾದ್ರೆ ನೀವು ಅಶಿಸ್ತಿನಿಂದ ಇದ್ದು ನೀವು ಅಕ್ರಮ ವಿಕ್ರಮ ಲೆಕ್ಕ ಹಾಕಿತ್ತಂದ್ರೆ ಅವನೇನಿತ್ತು ಅವ್ನು ನೋಡೋಣ ಹೆಂಗೆ ಅದ ನಾವು ಎಲ್ಲೇ ಅವನೇನ ಅಂದ್ರೆ ನಿಮ್ಮನ್ನು ಮಾತಾಡ್ಸೋ ಶೈಲಿ ಒಳಗೆ ಬದಲಾವಣೆ ಆಗುತ್ತೆ. ನಿಮ್ಗೆ ಪದೇ ಪದೇ ನಾನು ನಿಮ್ಮ ಲಾಸ್ಟ್ ಟೈಮ್ ನಿಮ್ಮ ಪರೇಡಿಗೆ ಬಂದಾಗ ಅದ್ರಲ್ಲಿದೆ ನಿಮಗೆ ಹೆಂಗೆ ಅಂತಂದ್ರೆ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಒಂದು ಡ್ರೆಸ್ ನೋಡಿದ್ರೆ ಸಾಕು
ನಿಮ್ಮನ್ನ ಮಾತಾಡ್ಸ್ಬೇಕಾದ್ರೆ ಅವ್ರು ಒಂದು ಗೌರವ ಭಾವನೆಯಿಂದ ಬರ್ಬೇಕು. ಆ ರೀತಿ ಒಳಗೆ ನೀವೇನೈತಲ್ಲ ಒಂದು ಶಿಸ್ತನ್ನಾಗಲಿ ಒಂದು ಸಂಯಮವನ್ನು ಅಳವಡಿಸ್ಕೋಬೇಕು. ಮತ್ತೇನಂತಂದ್ರೆ ಈಗ ನಿಮ್ಮ ಇನ್ನೊಬ್ಬರು ಸರ್ ಹೊರಪಟ್ಟಿ ಸರ್ ಹೇಳ್ದಂಗೆ ನಿಮ್ದೀಗ ನೀವೇನು ಬೇಡಿಕೆ ಇತ್ತು ಲಾಸ್ಟ್ ಟೈಮ್ ನಮ್ಮ ಹತ್ರನೂ ಬಂದಿದ್ರು ನಿವೃತ್ತರ ಗೃಹ ರಕ್ಷಕರು ಎಲ್ಲರೂ ಕೂಡ. ಈಗ ನಮ್ಮ ಮುಖಾಂತರ ಹತ್ರ ಏನೋ ಮಾಡೋಕೆ ಇದ್ರಲ್ಲ, ಯಾಕಂದ್ರೆ ನಮ್ಮದು ಹಿರಿಯ ಅಧಿಕಾರಿಗಳು SP ಸಾಹೇಬ್ರು ಇರ್ತಾರೆ. ನಮ್ದು ಏನಂತಂದ್ರೆ ನಾವು ಅಷ್ಟೇ ಈಗ ತಿಂಗಳ ವೇತನ ಆಗಲಿ ಈಗ ಯಾವ ಬಂದೋಬಸ್ತು ಬಂದಾಗ ಸರ್ ಆಫೀಸಿಗೆ ಕಳಿಸ್ಕೊಡಕ್ಕೆ ಅದೇನು ನಮ್ಗೆ ಫಾರ್ಮೇಟ್ ಇರ್ತದಲ್ಲ ಅದನ್ನ ಅಷ್ಟು ಹಾಕಿ ಕೊಡ್ತೇವೆ. ನೀವು ನಮಗೆ ಕೊಟ್ಟರು ಕೂಡ ಏನಂತಂದ್ರೆ ನಾವು ಮತ್ತೆ ಒಳ್ಳೆ ಅದನ್ನು SP ಸಾಹೇಬ್ರಿಗೆ ಕಳಿಸ್ತೇವೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 120 ಸಂಖ್ಯೆಯನ್ನು ಹೊಂದಿದಂಥ ಪ್ರಥಮ ಘಟಕ ಇದು. ತಾಲೂಕಾ ಘಟಕವೂ ಕೂಡ ಅಲ್ಲ. ಅಂತಹ ಮಾನ್ಯತೆಯನ್ನು ದೊರಕಿಸಿಕೊಡುವಲ್ಲಿ ಆಗಿನ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಉಲ್ಲಾಸ್ ಅವರು, ಶ್ರೀಯುತ SK ಮೋಹಿ ಅವರನ್ನ ನಾವು ನೆನೆಸಬೇಕಾಗ್ತದೆ. ಶ್ರೀಯುತ B ಜಿರಾಳಿ ಅವರು ಅವಾಗ ಕಾರ್ಯಾಲಯದ ಸಿಬ್ಬಂದಿ FTC ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರ ಒಂದು ಸತತ ಪರಿಶ್ರಮ ಮತ್ತು ನಿಜವಾಗಿ ಆದ ಘಟಕ ಪ್ರಾರಂಭವಾದಾಗ ಭಾಳ ಹೆಮ್ಮೆ ಪಡುವಂಥದ್ದು. ಗಜೇಂದ್ರಗಡದ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲರೂ ಗಜೇಂದ್ರಗಡದ ಗೃಹರಕ್ಷಕದ ಶ್ರೇಷ್ಠರಾಗಿದ್ದಾರೆ. ಭಾಳ ಮಾಡಿ ಶ್ರೀಮಂತರಿಂದ ಹಿಡ್ಕೊಂಡು ಬಡವರು, ಮಧ್ಯಮ ವರ್ಗದವರು, ನೇಕಾರರು ಎಲ್ಲರೂ ಆಗಿದ್ರು. ನಮ್ಮ ಗೃಹರಕ್ಷಕದ ಮ್ಯಾನ್ಯುವಲ್ ಆದ ಹೇಳ್ತದೆ. ವೈದ್ಯಾಧಿಕಾರಿಗಳು ಅದಾರ, ಇಂಜಿನಿಯರ್ಸ್ ಅದಾರ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಅದಾರ. ಎಲ್ಲ ಸದಸ್ಯತ್ವವನ್ನು ಹೊಂದಿರುವಂಥ ಈ ಗೃಹರಕ್ಷಕ ಸಂಸ್ಥೆ ಇದು ಒಂದು ನಿಷ್ಕಾಮ ಸೇವೆಯನ್ನು ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭವಾಗುತ್ತದೆ. ಎಲ್ಲ ನಿಮಗೆ ಗೊತ್ತಿದೆ. ಇದು ಒಂದು ಸಮವಸ್ತ್ರಧಾರಿತ ಸ್ವಯಂ ಸೇವಾ ಸಂಸ್ಥೆ. ಇದು ಕೇಂದ್ರ ಸರ್ಕಾರದ ಮಾನ್ಯತೆಯೊಂದಿಗೆ ಪ್ರಾರಂಭವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಗೃಹರಕ್ಷಕರ ಬಗ್ಗೆ ಅಭಿವೃದ್ಧಿ ಕಾರ್ಯ, ಕಲ್ಯಾಣ ಕಾರ್ಯ ಮಾಡಲಿಕ್ಕೆ ಪೂರ್ಣವಾದಂಥ ನಿರ್ದೇಶನಗಳಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ಈ ಗೃಹರಕ್ಷಕ ಕಾಯ್ದೆ ಏನದ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಮತ್ತು ನಾವು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಸೇರಿದ ಸದಸ್ಯರು, ಹೀಗಾಗಿ ಯಾವುದೇ ಬೇಡಿಕೆಯನ್ನು ಇಡಲಿಕ್ಕೆ ಬರುವುದಿಲ್ಲ. ಇದು ಮೊದಲು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನಿವೃತ್ತರೇ ಇರ್ಬೋದು ಅಥವಾ ಕರ್ತವ್ಯದಲ್ಲಿ ಇರ್ಬೋದು, ನಾವು ಹೋಗಿರೋದು ನಿಷ್ಕಾಮ ಸೇವೆಗಾಗಿ. ಆದರೆ ಈಗೇನು ಕೇಳ್ತೀವಿ ನಾವು, ಪ್ರಾರಂಭ 1/4 ಪರ್ ಡೇ ಅಲೌನ್ಸು, 9 ರೂಪಾಯಿ ಡ್ಯೂಟಿ ಅಲೌನ್ಸ್ ಮಾಡಿದಂಥವ್ರು. ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡಿವಿ ಅಂದ್ರೆ, ನಿಜವಾಗಿ ಈಗಿನ ಪೊಲೀಸ್ ಆಫೀಸರು ಕೂಡ ಅಧಿಕಾರ ಉಪಯೋಗ ಮಾಡಿಕೊಂಡವರನ್ನಿಲ್ಲ. ನೀವು ಚುನಾವಣೆಗೆ ಅಥವಾ ಇನ್ನಿತರ ಕರ್ತವ್ಯಗಳಿಗೆ ಏನು ನಿಯುಕ್ತರಾಗ್ತೀರಿ, ನೀವು ಗೃಹರಕ್ಷಕರಾಗಿ ಕರ್ತವ್ಯ ನಿರ್ವಹಿಸೋದಿಲ್ಲ. ಇದನ್ನು ತಿಳ್ಕೋಬೇಕು. ನೀವೆಲ್ಲ ಪೊಲೀಸ್ ಅಧಿಕಾರಿಗಳು, ವಿಶೇಷ ಪೊಲೀಸ್ ಅಧಿಕಾರಿಗಳು ಅಂತ ನೀವು ನೇಮಕ ಆಗ್ತೀರಿ. ಅಂದರೆ
ಅಧಿಕಾರ ಅದ, ಪೊಲೀಸರಿಗಿದ್ದಂಥ ಅಧಿಕಾರ ವ್ಯಾಪ್ತಿನೇ ನಮಗದ. ಹೀಗಾಗಿ ನಾವು ಬಿಲೋ ಕಡಿಮೆ ಮಟ್ಟದವರು ಅಂತ ತಿಳ್ಕೊಬಾರ್ದು. ಯಾಕೆ ನಮಗೆ ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ದೇಶಪಾಂಡೆಯವರು, ರಾಮಚಂದ್ರ ಉಚ್ಚಲ್ ಅಂತವರು, ದೊಡ್ಡ ದೊಡ್ಡ ನಾವು ಹೆಸರುಗಳನ್ನು ತಗೊಂಡ್ರೆ ಡಾಕ್ಟರ್ ಸಂಜೀವರಾವ್ರಂಥವರು, ಬಿ ವಿ ಪಾಟೀಲ್ರಂಥವರು, ಇಂಥವರ ಒಂದು ಸಮಾವೇಶದ ಕಾಲದಲ್ಲಿ ನಾವು ಕೆಲಸ ಮಾಡಿದ್ವಿ. ಕೆ ವಿ ದೇಶಪಾಂಡೆ ಅವರು ಹೇಳ್ತಿದ್ರು, ಯೂನಿಟ್ ಆಫೀಸರ್ ನೀವು ಬಸ್ಸಿಗೆ ಬರಬೇಡ್ರಿ ಅಂತಿದ್ರು. ಬಸ್ನಾಗ ಯೂನಿಫಾರ್ಮ್ ಹಾಕ್ಕೊಂಡು ಕೈ ಸ್ಟ್ಯಾಂಡ್ ಆಗಿ ನಿಲ್ಬೇಡ್ರಿ ಅಂತಿದ್ರು. ಯಾಕೆ ನಿಮ್ಮದೇ ಆದಂಥ ಘನತೆ ಗೌರವಗಳನ್ನು ನೀವು ಉಳಿಸ್ಕೊಂಡು ಹೋಗಬೇಕು. ಎಲ್ಲರೂ ಹೋಗಿ ಚಾದ ಅಂಗಡಿ ಮುಂದೆ ಒಂದು ಕಪ್ ಚಹಾ ಕುಡ್ಕೊಂತ ನಿಲ್ಬೇಡ್ರಿ, ನಮ್ಮ ಗೃಹರಕ್ಷಕರ ಮರ್ಯಾದೆ ಹಾಳಾಗ್ತದಂತಿದ್ರು. ಆ ಒಂದು ಅತ್ಯುನ್ನತವಾದ ಗೌರವಾನ್ವಿತವಾದ ಸ್ಥಾನವನ್ನು ಪಡೆದಂಥವ್ರು ನೀವು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕರ್ತವ್ಯ ಕೆಲಸ ಮಾಡಿ. ಸ್ವತಂತ್ರವಾಗಿ ನಾವು ಎಲೆಕ್ಷನ್ನಲ್ಲಿ ಮೊಬೈಲ್ ಡ್ಯೂಟಿ ಸಂಚಾರಿ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸಿ, ದಸರಾ ಡ್ಯೂಟಿ ಸುಮಾರು 5-6 ದಸರಾ ಡ್ಯೂಟಿಗಳನ್ನು ಮಾಡಿದ್ವಿ. ರಾಜ್ಯ ಮತ್ತು ಅಂತಾರಾಜ್ಯೀಯ ಒಂದು ಕರ್ತವ್ಯಗಳನ್ನು ನಿರ್ವಹಿಸಿದ್ವಿ. ಕಠಿಣತಮವಾದಂಥ ಈದ್ಗಾ ಮೈದಾನ ಅಂತ ಡ್ಯೂಟಿಗಳನ್ನು ಮಾಡಿದ್ವಿ. ಕೊಪ್ಪಳ ಕವಿಮಠದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಶ್ರೀಗಳನ್ನ ಭೇಟಿ ನೀಡಿದರು. So he wants to do, so today evening he will finalize because he is taking 3 days time from traveling. Traveling he said just today evening. Artificial cloud is an artificial cloud in the ನಮ್ಮ ಲೆಕ್ಕಿಲ್ಲ ನಮ್ಗೆ ಅದೊಂದು ಇಷ್ಟು ಮಾಡಿದ್ರು ಆರಾಮಾಗಿ ಅಲ್ಲಿ ಸಾಹೇಬ್ ನೀವೇನು ಚರ್ಚೆ ಮುಟ್ಟಿನ ಬಗ್ಗೆ ಏನು ಆದೇಶ ಏನು ಪಾಲನೆ ಮಾಡ್ತಾರೆ ಏನಿಲ್ಲ ಬೇರೆ ಪ್ರತಿ ವರ್ಷ ಎಲ್ಲ ಮಾಡಿದ್ದಾರೆ ಏನು ಬೇಜಾರಿಲ್ಲ. ಈ ಸತಿ ಇವ್ರು ಬರ್ತಾರೆ ಅಮಿತಾಬ್ ಬಚ್ಚನ್ ಅವ್ರದ್ದು 20 ಜನ ಹೇಳ್ತೀನಿ ಅವ್ರನ್ನ ಕರೀಲಿಕ್ಕೆ ಸ್ವಲ್ಪ ಭೇಟಿ ಕೊಡಿ ಅಂತ
ಲಿಂಗಾಯತ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ 62ನೇ ಅಖಿಲ ಭಾರತ ಗೃಹರಕ್ಷಕ ದಳದ ದಿನಾಚರಣೆ, ನಿವೃತ್ತಿ ಹೊಂದಿದ ಸಿಬ್ಬಂದಿಗಳಿಗೆ ಸನ್ಮಾನ ಸಮಾರಂಭ. ಗವಿಮಠಕ್ಕೆ ಭೇಟಿ ನೀಡಿದ ಶಿವರಾಜ್ ತಂಗಡಗಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್. ವಂದನೆಗಳು.